ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ನಲ್ಲಿ ಬರುವಂತಹ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 5 ಅಂಕದ ಪ್ರಮುಖ ಪ್ರಶ್ನೆ ಡೆಟಾರ್ಸ್ ಟರ್ನ್ಓವರ್ ರೇಷಿಯೋ. ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನ ಒಂದು ಉದಾಹರಣೆಯೊಂದಿಗೆ ನೋಡೋಣ. ಸೊ ಸೇಮ್ ಕ್ವಶನ್ಸ್ ನಿಮಗೆ ಕ್ವಶನ್ ಪೇಪರ್ ನಲ್ಲಿ ಬರುತ್ತೆ, ನಂಬರ್ಸ್ ಚೇಂಜ್ ಮಾಡಿದ್ದೀವಿ ಅಷ್ಟೇ. ಒಂದು ಉದಾಹರಣೆ ತಗೊಂಡಿದ್ದೀನಿ ಇಲ್ಲಿ. ಫ್ರಾಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ಡೆಟಾರ್ಸ್ ಟರ್ನ್ಓವರ್ ರೇಷಿಯೋ ಎವರೇಜ್ ಕಲೆಕ್ಷನ್ ಪೀರಿಯಡ್ ಇನ್ ವೀಕ್. ಸೊ ಡೆಟಾರ್ಸ್ ಟರ್ನ್ಓವರ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದಾರೆ ಮತ್ತು ಅದನ್ನ ವೀಕ್ಸ್ ನಲ್ಲಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಅವ್ರು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಕೊಟ್ಟಿದ್ದಾರೆ. ಸೊ 4 ಡೀಟೇಲ್ಸ್ ನ ಅವ್ರು ಕೊಟ್ಟಿದ್ದಾರೆ. ನಮ್ಗೆ 2 ಕ್ವಶನ್ ನ ಕೇಳಿದ್ದಾರೆ. ಸೊ ಡೆಟಾರ್ಸ್ ಟರ್ನ್ಓವರ್ ರೇಷಿಯೋ ಕೇಳಿದಾಗ ಯಾವಾಗ್ಲೂ ಮೊದಲು ಕ್ರೆಡಿಟ್ ಸೇಲ್ ನ ಕಂಡುಹಿಡಿಬೇಕು. ಕ್ವಶನ್ ಅಲ್ಲಿ ಆಲ್ರೆಡಿ ಕ್ರೆಡಿಟ್ ಸೇಲ್ ಅಂತ ಕೊಟ್ಟಿದ್ರೆ ಅಥವಾ ಡೈರೆಕ್ಟ್ ಸೇಲ್ಸ್ ಅನ್ನೋ ಶಬ್ದ ಕೊಟ್ಟಿದ್ರೆ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಸೊ ಕ್ರೆಡಿಟ್ ಸೇಲ್ ಹೇಗೆ ಕಂಡುಹಿಡಿತೀವಿ ಅಂದ್ರೆ ಟೋಟಲ್ ಸೇಲ್ ಎಷ್ಟಿದೆ ಕ್ವಶನ್ ಅಲ್ಲಿ 3,84,000 ಇದೆ. ಸೊ 3,84,000 ಟೋಟಲ್ ಸೇಲ್ ನಲ್ಲಿ ಕ್ಯಾಶ್ ಸೇಲ್ ನ ಮೈನಸ್ ಮಾಡಿದ್ರೆ ಕ್ರೆಡಿಟ್ ಸೇಲ್ ಬರುತ್ತೆ. ಟೋಟಲ್ ಮಾರಾಟ ಮಾಡಿದ್ದು 3,84,000, ಅದರಲ್ಲಿ ಕ್ಯಾಶ್ ದುಡ್ಡು ಬಂದಿರೋದು 2,40,000, ಉಳಿದಿದ್ದನ್ನ ಉದ್ರಿ ಅಂತ ಕರಿತೀವಿ, ಕ್ರೆಡಿಟ್ ಸೇಲ್ ಉದ್ರಿ. ಸೊ 1,44,000 ಕ್ರೆಡಿಟ್ ಸೇಲ್. ಸೊ ಇದು ಕ್ರೆಡಿಟ್ ಸೇಲ್ ಫಸ್ಟ್ ಕಂಡು ಹಿಡ್ಕೋಬೇಕು. ಯಾವಾಗ ಕಂಡು ಹಿಡಿಬಾರದು, ಈ ಇನ್ಫಾರ್ಮೇಶನ್ ಟೋಟಲ್ ಸೇಲ್ ಮತ್ತು ಕ್ಯಾಶ್ ಸೇಲ್ ಕೊಡ್ಲಾರ್ದೇನೆ ಡೈರೆಕ್ಟ್ ಬರೀ ಸೇಲ್ಸ್ ಅನ್ನೋ ಶಬ್ದ ಕೊಟ್ಟಾಗ ಮತ್ತೆ ಕ್ರೆಡಿಟ್ ಸೇಲ್ ಅನ್ನೋ ಶಬ್ದ ಕೊಟ್ಟಾಗ ನೀವು ಕಂಡು ಹಿಡಿಬಾರದು. ಸೊ ಡೈರೆಕ್ಟ್ ಆನ್ಸರ್ ಕೊಟ್ಟಾಗ. ಇನ್ನು ನೆಕ್ಸ್ಟ್ ಎರಡನೇದು ಬೇಕಾಗಿರೋದು ಫಾರ್ಮುಲಾಗೆ ಎವರೇಜ್ ಡೆಟಾರ್ಸ್. ಸೊ ಎವರೇಜ್ ಡೆಟಾರ್ಸ್ಗೆ ಏನ್ ಬೇಕು, ಓಪನಿಂಗ್ ಮತ್ತು ಕ್ಲೋಸಿಂಗ್ ಡೆಟಾರ್ಸ್ ಬೇಕು. ಸೊ ಎವರೇಜ್ ಕಂಡುಹಿಡಿಯೋದಂದ್ರೆ ಎಷ್ಟು ಐಟಮ್ಸ್ ಇರುತ್ತೆ ಅದರಲ್ಲೇ ಡಿವೈಡೆಡ್ ಬೈ ಮಾಡೋದು. ಸೊ ಓಪನಿಂಗ್ ಇದೆ, ಕ್ಲೋಸಿಂಗ್ ಇದೆ, 2 ಐಟಮ್ ಇದೆ. ಸೊ ಡಿವೈಡೆಡ್ ಬೈ 2. ಫಾರ್ಮುಲಾ ಹೆಂಗ್ ಬರೀತೀವಿ ಅಂದ್ರೆ ಓಪನಿಂಗ್ ಡೆಟಾರ್ಸ್ ಪ್ಲಸ್ ಕ್ಲೋಸಿಂಗ್ ಡೆಟಾರ್ಸ್ ಡಿವೈಡೆಡ್ ಬೈ 2. ಸೊ ಕ್ವಶನ್ ಅಲ್ಲಿ ಓಪನಿಂಗ್ ಡೆಟಾರ್ಸ್ ಎಷ್ಟಿದೆ 12,000 ಇದೆ, ಕ್ಲೋಸಿಂಗ್ ಡೆಟಾರ್ಸ್ ಎಷ್ಟಿದೆ 16,000 ಆಗಬೇಕಾಯ್ತದೆ, 16,000 ಇದೆ. ಸೊ 12,000 ಪ್ಲಸ್ 16,000 ಡಿವೈಡೆಡ್ ಬೈ 2. ಸೊ ಇದನ್ನ ಮಾಡಿದಾಗ ಟೋಟಲ್ ಮಾಡ್ಕೊಂಡಾಗ 12,000 16,000 28,000 ಆಗುತ್ತೆ. ಅದನ್ನ ಡಿವೈಡೆಡ್ ಬೈ 2 ಮಾಡಿದಾಗ 14,000 ಆಗುತ್ತೆ. ಸೊ ನಮ್ಗೆ ಎರಡು ಸಿಕ್ತೀಗ, ಕ್ರೆಡಿಟ್ ಸೇಲು ಸಿಕ್ತು, 14,000 ಎವರೇಜ್ ಡೆಟಾರ್ಸು ಸಿಕ್ತು. ಸೊ ಇದು 16,000, ಇದು 16,800. ನಾನು ನಂಬರ್ ಚೇಂಜ್ ಮಾಡಬೇಕಾಗಿತ್ತು. ಓಕೆ, ಈಗ ನಮಗೆ ಇದು ಸಿಕ್ತು, ಏನು ಕ್ವಶನ್ ಆ ಸೂತ್ರಕ್ಕೆ ಬೇಕಾಗಿರುವಂತ ಕ್ರೆಡಿಟ್ ಸೇಲ್ ಸಿಕ್ತು ಮತ್ತೆ ಎವರೇಜ್ ಡೆಟಾರ್ಸ್ ಸಿಕ್ತು. ಈಗ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಬರೆಯೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ನೆಟ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಎವರೇಜ್ ಡೆಟಾರ್ಸ್. ಬರೀ ಕ್ರೆಡಿಟ್ ಸೇಲ್ ಅಂತ ಶಬ್ದ ಬರೆದ್ರೆ ಮಾರ್ಕ್ಸ್ ಇರಲ್ಲ. ನೆಟ್ ಕ್ರೆಡಿಟ್ ಸೇಲ್ ಡಿವೈಡೆಡ್ ಬೈ ಎವರೇಜ್ ಡೆಟಾರ್ಸ್. ನೆಟ್ ಕ್ರೆಡಿಟ್ ಸೇಲ್ ಕಂಡುಹಿಡಿದಿದ್ದೀವಿ, 1,44,000 ಬಂದಿದೆ. ಎವರೇಜ್ ಡೆಟಾರ್ಸ್ ಕಂಡುಹಿಡಿದಿದ್ದೀವಿ, 14,000 ಬಂದಿದೆ. ಸೊ ಎರಡನ್ನು ಡಿವೈಡೆಡ್ ಬೈ ಮಾಡೋಣ, 10.28. ಸೊ ಯಾವಾಗ್ಲೂ ಟರ್ನ್ ಓವರ್ ರೇಷಿಯೋಗಳನ್ನ ಟೈಮ್ಸ್ ನಲ್ಲಿ ನಾವು ಮೆನ್ಷನ್ ಮಾಡಬೇಕು ಆನ್ಸರ್ನ. 10.28 ಟೈಮ್ಸ್. ಇದನ್ನ ಈಗ ಕಲೆಕ್ಷನ್ ಪೀರಿಯಡ್ ಗೆ ಕನ್ವರ್ಟ್ ಮಾಡೋಣ. ಸೊ ಕಲೆಕ್ಷನ್ ಪೀರಿಯಡ್ ನಲ್ಲಿ 2 ವಿಧ, ಒಂದು ಡೇಸ್ ನಲ್ಲಿ ಕಂಡುಹಿಡಿಯೋದು, ಒಂದು ವೀಕ್ಸ್ ನಲ್ಲಿ ಕಂಡುಹಿಡಿಯೋದು. ನಾನಿಲ್ಲಿ ವೀಕ್ಸ್ ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಕ್ವಶನ್ ನ. ಸೊ ಕಲೆಕ್ಷನ್ ಪೀರಿಯಡ್ ನ ಹೇಗೆ ಕಂಡುಹಿಡಿತೀರ ಅಂದ್ರೆ ಎವರೇಜ್ ಕಲೆಕ್ಷನ್ ಪೀರಿಯಡ್ ವೀಕ್ ಅಂತ ಬರೋದು, ನಂಬರ್ ಆಫ್ ವೀಕ್ಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ. ಸೊ ಇದೇನಾದ್ರೂ ಡೇಸ್ ನಲ್ಲಿ ಇದ್ರೆ, ವೀಕ್ ಬದಲಾಗಿ ಡೇಸ್ ನಲ್ಲಿ ಇದ್ರೆ ಇಲ್ಲಿ ನಂಬರ್ ಆಫ್ ಡೇಸ್ ಇನ್ ಎ ಇಯರ್, ಒಂದು ವರ್ಷದಲ್ಲಿರುವಂತಹ ದಿನಗಳು ಅಂತ ಹಾಕ್ತೀರಾ. ಈಗೇನ್ ಹಾಕಿದೀವಿ, ಒಂದು ವರ್ಷದಲ್ಲಿ ಇರುವಂತಹ ವಾರಗಳು ಅಂತ ಹಾಕಿದೀವಿ, ವೀಕ್ಸ್. ಸೊ ಒಂದು ವರ್ಷಕ್ಕೆ ಎಷ್ಟು ವಾರ ಇರುತ್ತೆ 52. ಇದು ಫಿಕ್ಸ್ ನಂಬರ್, ಕ್ವಶನ್ ಅಲ್ಲಿ ಇರಲ್ಲ. ಒಂದು ವರ್ಷಕ್ಕೆ 52 ವಾರಗಳಿರುತ್ತೆ, 52 ವೀಕ್ಸ್. ಸೊ 52 ವೀಕ್ಸ್. ಒಂದು ವೇಳೆ ಇದು ಡೇಸ್ ನಲ್ಲಿ ಆಗಿದ್ರೆ ಕಲೆಕ್ಷನ್ ಪೀರಿಯಡ್ 365 ಡೇಸ್ ತಗೋಬೇಕು, 365. ಈಗ 52 ತಗೋಬೇಕು, ಡಿವೈಡೆಡ್ ಬೈ ಎರಡಕ್ಕೂ ಸೇಮ್ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ. ಇದು ಡೇಸ್ ನಲ್ಲಿ ಕೇಳಿದ್ರು ವೀಕ್ಸ್ ನಲ್ಲಿ ಕೇಳಿದ್ರು ಡಿವೈಡೆಡ್ ಬೈ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ. ಸೊ ನಾವು ಕಂಡುಹಿಡಿದಿರೋ ಅಂತ ಆನ್ಸರ್ ನಾವು ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಅಂತ ಕಂಡುಹಿಡಿತೀವಿ. ಈಗ 52 ವೀಕ್ಸ್ ಡಿವೈಡೆಡ್ ಬೈ 10.28 ಮಾಡ್ತೀನಿ, 5.05 ವೀಕ್ಸ್. ಒಂದ್ ವೇಳೆ ಇದು ಡೇಸ್ ಆಗಿದ್ರೆ ಇಲ್ಲಿ 365 ಡೇಸ್ ಹಾಕ್ತಿದ್ದೆ, ಇಲ್ಲಿ ಸೇಮ್ 10.28 ಟೈಮ್ಸ್ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಹಾಕ್ತಿದ್ವಿ. ಸೊ ಆಗ ಎಷ್ಟಾಕಿತ್ತಂದ್ರೆ ಆನ್ಸರ್ ಎಷ್ಟು, 365 ಡೇಸ್ ಡಿವೈಡೆಡ್ ಬೈ ನಮ್ದು ಆನ್ಸರ್ ಬಂದಿರೋದು 10.28 ಟೈಮ್ಸ್ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ, 35.50 ಡೇಸ್ ಅಂತ ಆನ್ಸರ್ ಬರೀತಿದ್ವಿ. ಇಲ್ಲಿ 35 ಡೇಸ್ ಅಂತ ಬರೀತಿದ್ವಿ. ಈಗ 5 ವೀಕ್ಸ್ ಅಂತ ಆನ್ಸರ್ ಬರೆದಿದ್ವಿ. ಈ ರೀತಿಯಾಗಿ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋ ಫಾರ್ಮುಲಾ ಪ್ರಾಬ್ಲಮ್ ಇದನ್ನ ನೀವು ನೋಡ್ಕೋಬೇಕಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಬಗ್ಗೆ ನೋಡೋಣ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.